the shadows play. The wind hums songs at the break of day. Whispering pines, secrets untold, carrying tales only the forest holds. Guys, welcome back to my YouTube channel. So ಇವತ್ತೊಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೇನೆ. ಅದು ಯಾವ ಪ್ಲೇಸ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಒಂದು ಒಳ್ಳೆ ಪ್ಲೇಸ್ ನೋಡ್ಬೋದು, ಆಲ್ರೆಡಿ ಕಾಣ್ತಾ ಇದೆ ಪ್ಲೇಸ್ ಯಾವುದಂತ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಆಗಲಿ ವ್ಯೂ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಲಿಕ್ಕಿದ್ದೇನೆ. ಸೊ ಇವಾಗ ಫಸ್ಟಿಗೆ ನಾನು ಮನೆಯಿಂದ ಹೊರಟಿದ್ದು ಜರ್ನಿಯನ್ನು ಪ್ಲೇ ಮಾಡ್ತೇನೆ. ಅದರ ನಂತರ ಈ ಪ್ಲೇಸಿದ್ದು ಬಗ್ಗೆ ವಿವರಣೆ ಕೊಡ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನಮ್ಮದೇ ಬಚ್ಪೆ ಸರೌಂಡಿಂಗ್ಸಲ್ಲಿ ಒಂದು 20 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಕುಪ್ಪೆಪದವ್ ಎನ್ನೋ ಪ್ಲೇಸಿಗೆ ಬಂದಿದ್ದೇವೆ. ಕುಪ್ಪೆಪದವಿಂದ ಒಂದು ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ಸ್ ಇನ್ಸೈಡ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸಿದ್ದಗಟ್ಟೆ ನಿಯರ್ ಬೈ. ಸೊ ಅದು ಯಾವುದು ಪ್ಲೇಸ್ ಅಂದರೆ ಇದು ವಾಟರ್ ಡ್ಯಾಮ್. ಸೊ ಇದು ಎಷ್ಟು ದೊಡ್ಡದಿದೆ ಅಂತ ನಿಮಗೆ ಈಗ ಗೊತ್ತಾಗೋದಿಲ್ಲ. ಅದಕ್ಕೆ ನೋಡುವ, ಇನ್ಸ್ಟಾ 360ಯಲ್ಲಿ ವೀಡಿಯೋ ಮಾಡಿ ತೋರಿಸ್ತೇನೆ ಹೇಗಿದೆ ಅಂತ. ನಮ್ಮದು ಗಾಡಿ ನೋಡಿ ಇಲ್ಲಿ ಪಾರ್ಕ್ ಮಾಡಿದೆ. ಅದೇ ರೀತಿ ಬ್ರಾಯನ್ನ ಗಾಡಿ ಅಲ್ಲಿ ಪಾರ್ಕ್ ಮಾಡಿದೆ. ಕ್ಯಾಮರಾ ಇಟ್ಕೊಂಡೆಲ್ಲ ರೆಡಿಯಾಗಿದ್ದಾನೆ. ಇನ್ನು ವೀಡಿಯೋ ಶೂಟ್ ಮಾಡೋದು, ಒಂದು ಒಳ್ಳೆ ರೀಲ್ಸ್ ಮಾಡೋದು. ಸೊ ರೀಲ್ಸ್ ಮಾಡಿದ ನಂತರ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು. ಇನ್ಸ್ಟಾಗ್ರಾಮಲ್ಲಿ ಇಬ್ಬರನ್ನು ಫಾಲೋ ಮಾಡಿ, ಮತ್ತು ನಿಮಗೆ ಅಲ್ಲಿ ವೀಡಿಯೋ ನೋಡಲಿಕ್ಕೆ ಸಿಗ್ತದೆ. ಇವಾಗ ಸ್ವಲ್ಪ ಆಚೆ ಸ್ವಲ್ಪ ಪ್ಲೇಸ್ ಇದೆ, ಅಲ್ಲಿ ಹೋಗಿ ಅದರ ಟಾಪಿಗೆ ಹೋಗುವ. ಅಲ್ಲಿ ತನಕ ಇನ್ಸ್ಟಾ 360 ವೀಡಿಯೋ ಫುಟೇಜ್ ಎಂಜಾಯ್ ಮಾಡಿ. ಸೊ ಇವಾಗ ನೋಡ್ಬೋದು, ಈಚೆ ಎಂಡ್ ಹತ್ರ ಬಂದು ನಿಂತಿದ್ದೇವೆ. ಬಟ್ ಬಿಸಿಲು ನೋಡ್ಬೋದು ಯಾವ ರೀತಿ ಮುಖಕ್ಕೆ ಹೊಡಿತಾ ಇದೆ ಅಂತ, ಅಷ್ಟು ಬಿಸಿಲಿದೆ. ಸೊ ಮೊಬೈಲ್ ಒಂದು ಕೈಯಲ್ಲಿ 360 ಇಟ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ. ಸೊ ನೋಡುವ, ವಾಯ್ಸ್ ಒಂದೇ ನಾನು ಈ ಕ್ಯಾಮರಾದ್ದು ಏನಿದೆ ಅದರದ್ದು ಹಾಕ್ತೇನೆ, ಫುಟೇಜಸ್ ಇನ್ಸ್ಟಾ 360 ಹಾಕ್ತೇನೆ. ಸೊ ಇವಾಗ ಟಾಪ್ ವ್ಯೂಗೆ ಹೋಗುವ. ಇವಾಗ ನೋಡ್ಬೋದು ಕೆಸರಿದೆ, ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡಿ ಹೋಗ್ತಾ ಇದ್ದೇನೆ. ಪಚಕ್ಕಾಯ್ತು ಯಾವ ರೀತಿ ಇದೆ ನೋಡ್ಬೋದು. ಪರವಾಗಿಲ್ಲ, ನೋಡಿ ಇಲ್ಲಿಂದ ವ್ಯೂ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಒಳ್ಳೆ ಪ್ಲೇಸ್ ಮಾತ್ರ. ಅದೇ ರೀತಿ ಮೇಲೆ ಹೋಗುವ. ಸೊ ಇಲ್ಲಿ ನೋಡುವ, ಇವಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಸ್ವಲ್ಪ ಜಾಸ್ತಿ ಎಂಡ್ ತನಕ ಹೋಗೋದಿಲ್ಲ, ಗೊತ್ತಿಲ್ಲ ಗಟ್ಟಿ ಇದೆಯಾ ಇಲ್ಲೋ ಅಂತ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡಿ
ಅಲ್ಲಿ ತನಕ ಹೋಗಿ ವಾಪಸ್ ಬರ್ತೇನೆ. ಸೊ ಇಲ್ಲಿಂದ ವ್ಯೂ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಫುಲ್ಲು ಕಲ್ಲು, ಬಂಡೆ ಕಲ್ಲೆಲ್ಲ ಇರೋದು. ಅದೇ ರೀತಿ ವ್ಯೂ ನೋಡ್ಬೋದು. ಸನ್ಸೆಟ್ ಆಗೋ ಟೈಮ್ ಇವಾಗ ಆಲ್ರೆಡಿ ಟೈಮ್ 5:21 ಆದದ್ದಷ್ಟೇ. ಸೊ ಎಷ್ಟು ಒಳ್ಳೆ ವ್ಯೂ. ಇವತ್ತು ಮಳೆ ಇಲ್ಲ, ಹಾಗಾಗಿ ವ್ಯೂ ಒಳ್ಳೆ ಕಾಣ್ತಿದೆ. ಮಳೆ ಬಂದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಮಳೆ ಬಂದರೆ ಇನ್ನೂ ಸ್ವಲ್ಪ ಎಂತ ಹೇಳ್ತಾರೆ, ಈ ರೀತಿ ಸೆಕೆ ಇರೋದಿಲ್ಲ. ಬಟ್ ಸ್ಟಿಲ್ ಓಕೆ, ಪರವಾಗಿಲ್ಲ ಅಂತ ಹೇಳುವ. ಸೊ ಬ್ರೈನ್ ನೋಡ್ಬೋದು ಆಲ್ರೆಡಿ ಅಲ್ಲಿ ನಿಂತಿದ್ದಾನೆ ಕ್ಯಾಮರಾ ಇಟ್ಕೊಂಡು. ಈಗ ಫೋಟೋಸ್ ತೆಗಿಬೇಕು, ಯಾವ ರೀತಿ ಫೋಟೋಸ್ ತೆಗಿದು ಅಂತ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿಂದ ವ್ಯೂ ನೋಡ್ಬೋದು ಯಾವ ರೀತಿ ಇದೆ ಅಂತ. ವಾಯ್ಸ್ ಸ್ವಲ್ಪ ಜೋರಲ್ಲೇ ಮಾತಾಡ್ತಿದ್ದೇನೆ, ಯಾಕೆಂದರೆ ನೀರಿದ್ದು ಸೌಂಡ್ ಇದೆ, ಅಷ್ಟೇ ಲೌಡ್ ಇದೆ, ಅದಕ್ಕೋಸ್ಕರ. ಸೊ ವ್ಯೂ ನೋಡಿ ಯಾವ ರೀತಿ ಇದೆ. ಸೊ ಸನ್ಸೆಟ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ, ಸ್ಟಿಲ್ ಪರವಾಗಿಲ್ಲ ಈಗ. ಸೊ ಇವಾಗ ಟೈಮ್ 5:25 ಆಯಿತು. ನಾನು ಇವಾಗ ನೋಡ್ಬೋದು ಸನ್ನಿನ ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ಹಾಗೆ ಇರೋದ್ರಿಂದ ನನ್ನದು ಫೇಸ್ ತುಂಬ ಬ್ರೈಟಾಗಿ ಕಾಣ್ತಾ ಇದೆ. ಸೊ ಅದನ್ನು ನಾನು ತಿರುಗಿಸಿದರೆ ನೋಡ್ಬೋದು, ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ, ಯಾಕಂದರೆ ಸನ್ನಿದ್ದು ಬ್ರೈಟ್ನೆಸ್ಸು ಫ್ರಂಟಲ್ಲಿದೆ, ಅದಕ್ಕೋಸ್ಕರ. ಸೊ ಆದಷ್ಟು ನಾನು ಇದೇ ರೀತಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇಲ್ಲಿ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಇದು ನಮ್ಮ ಕುಪ್ಪೆಬದಾವ್ ಸಿದ್ದಕಟ್ಟೆ ಜಂಕ್ಷನಿನ ಆಲ್ಮೋಸ್ಟ್ ಇಂಡೋರಲ್ಲಿ ಹೇಳ್ಬೋದು. ಒಳಗಡೆ ಒಂದು ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಅದೇ ರೀತಿ ನೋಡಿ ಈಚೆ ಬದಿನ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದು ಡ್ಯಾಮ್ ಓಪನ್ ಮಾಡಿದ್ದಾರೆ, ಹಾಗೆ ನೀರು ಫುಲ್ ಫ್ಲೋ ಅಲ್ಲಿ ಹೋಗ್ತಾ ಉಂಟು ನೋಡಿ. ಬ್ರಯಾನ್ ಒಂದು ಫೋಟೋ ಎಲ್ಲ ತೆಗಿತಿದ್ದಾನೆ, ಇನ್ಸ್ಟಾ 360 ಇರಲಿ ತೆಗೀಲಿ ಆದಷ್ಟು. ನೋಡುವ, ರೀಲ್ಸ್ ಒಂದು ಮಾಡಲಿಕ್ಕೆ ಟ್ರೈ ಮಾಡಬೇಕು. ಗೊತ್ತಿಲ್ಲ ಈಗ ಎಷ್ಟೊತ್ತು ನಾವು ಇಲ್ಲೇ ನಿಲ್ತೇವೆ ಅಂತ. ಹುಳಗಳೆಲ್ಲ ಇದೆ ಕಾಣಬೇಕು ನೋಡಿ, ಅಲ್ಲಿ ಹಾರ್ತಾ ಇದೆ ಹುಳಗಳು ನೋಡಿ. ಇದೊಂದು ಪ್ರಾಬ್ಲಮ್ ಈ ಥರ. ಸೊ ಇದಕ್ಕೆ ಇನ್ಸ್ಟಾ 360ಇಂದನೇ ವೀಡಿಯೋ ಮಾಡೋದು ಬೆಟರ್, ಯಾಕೆಂದರೆ ನಮ್ಮದು ಮೊಬೈಲಿದ್ದ ಕ್ಯಾಮರಾದಲ್ಲಿ ಇಟ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ವಾಯ್ಸ್ ನಾನು ಫೋನಲ್ಲೇ ರೆಕಾರ್ಡ್ ಮಾಡ್ತಿದ್ದೇನೆ, ವೀಡಿಯೋ ಮಾತ್ರ ಇನ್ಸ್ಟಾ 360. ಸೊ ನೋಡಿ ಯಾವ ರೀತಿ ಇದೆ ವ್ಯೂ ಅಂತ. ಯಾಕಂದರೆ HDR ಮೋಡು ಆನ್ ಮಾಡಿದ್ದೇನೆ, ಅದಕ್ಕೋಸ್ಕರ. ಇಲ್ಲಾಂದರೆ ಏನಾಗ್ತದೆ ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಏನಿದೆ ಜಾಸ್ತಿ ಹೊಡಿತದೆ, ಅದಕ್ಕೋಸ್ಕರ. HDR ಆನ್ ಮಾಡಿದರೆ ಏನಾಗ್ತದೆ ಅಂದರೆ ಕಲರ್ಸ್ ಎಲ್ಲ ಆಟೋಮೆಟಿಕ್ ಅಡ್ಜಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ HDR ಆನ್ ಮಾಡಿದ್ದೇನೆ. ನೋಡುವ, ಸ್ವಲ್ಪ ಎದುರು ತನಕ ಹೋಗಿ ವಾಪಸ್ ಬರುವ. ಅಲ್ಲಿ ನಂದು ಕೀ ಇಟ್ಟಿದ್ದೇನೆ, ಇರಲಿ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಏನು ಪ್ರಾಬ್ಲಮ್ ಅಂದರೆ ಹುಳಗಳಿದೆ. ಸೊ ನೋಡ್ಬೋದು ಯಾವ ರೀತಿ ಹುಳ ಎಲ್ಲ ಇದೆ ಅಂತ. ಅದೊಂದು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್. ಬಾಕಿದ್ದು ಅಂಥದ್ದೇನು ಪ್ರಾಬ್ಲಮ್ ಇರಲಿಕ್ಕಿಲ್ಲ. ಆದರೆ ತುಂಬ ಹಳೆ ಡ್ಯಾಮ್ ಕಾಣಬೇಕು. ಸೊ ಎಲ್ಲ ಮಣ್ಣು ತುಕ್ಕು ಹಿಡಿದಿದೆ ನೋಡಿ. ನಾನು ಇಲ್ಲಿ ಬರ್ತೇನೆ, ಇಲ್ಲಿ ಬರುವಾಗ ನೋಡ್ಬೋದು ನಿಮಗೆ ಹುಳಗಳು. ಸೊ ಹುಳಗಳು ಕಾಣ್ತದೆ ಅಂತ ನಾನು ಯೋಚಿಸ್ತೇನೆ. ಸೊ ನೋಡಿ ಇದೇ ಪ್ರಾಬ್ಲಮ್. ಬಾಕಿದ್ದು ವ್ಯೂ ನೋಡ್ಬೋದು. ಈಚೆ ಬದಿ ಡ್ಯಾಮು ನೀರು ಬರೋದು. ಇದು ಫಾಲ್ಗುನಿ ಫಾಲ್ಗುನಿ ಡ್ಯಾಮು, ಫಾಲ್ಗುನಿ ರಿವರ್ ಆತ. ಇದು ಫಾಲ್ಗುನಿ ರಿವರ್. ಸೊ ಇದು ನಮ್ಮದು ಆಲ್ಮೋಸ್ಟ್ ಏನು ಹೇಳ್ತಾರೆ, ಮರವೂರಿಗೆ ಕನೆಕ್ಟ್ ಆಗೋದು ಕಾಣಬೇಕು. ಮರವೂರಿದ್ದು ಕೂಡ ಫಾಲ್ಗುನಿ ರಿವರೇ. ಸೊ ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ ಏನಂತ. ಸೊ ಐ ಹೋಪ್ ಅದೇ ಇರ್ಬೋದು ಅಂತ. ಸೊ ಈಚೆ ಬದಿಯಿಂದ ನೀರು ಫ್ಲೋ ಆಗಿ ಇದು ಡ್ಯಾಮ್ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಅದರ ನಂತರ ಮಳೆಗಾಲದಲ್ಲಿ ಓಪನ್ ಮಾಡಿದ ನಂತರ ನೀರು ನಿಮಗೆ ಆಚೆ ಬದಿಗೆ ಹೋಗೋದು. ಸೊ ಆಚೆ ಬದಿಯಿಂದ ನೀರು ಬಂದು ಈಚೆ ಬದಿಗೆ ಹೋಗೋದು. ಸೊ ಇದು ಎಲ್ಲಿ ಕನೆಕ್ಟ್ ಆಗ್ತಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಸೊ ಗೂಗಲ್ ಮ್ಯಾಪಲ್ಲಿ ನೋಡಿದರೆ ಮೋಸ್ಟ್ಲಿ ಗೊತ್ತಾಗ್ತದೆ. ಇವಾಗ ಇನ್ನು ಇಲ್ಲಿಂದ ವಾಪಸ್ ಹೋಗುವ. ಇನ್ನಂದರೆ ನೋಡುವ, ಸ್ವಲ್ಪ ಏನಾದರೂ ಫುಟೇಜಸ್ ಇದ್ದರೆ ಇಲ್ಲಿ ತೆಗೆಯುವ, ಸಿನಿಮ್ಯಾಟಿಕ್ ಶಾಟ್ ಆ ಥರ. ಬೇರೆ ಇಲ್ಲಾಂದರೆ ಬೇರೆ ಪ್ಲೇಸ್ ಎಲ್ಲಾದರೂ ಹೋದರೆ ಅಲ್ಲಿದ್ದು ಕಂಟಿನ್ಯೂ ಮಾಡ್ತೇನೆ. ಅಲ್ಲಿ ತನಕ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಯುವಾಗ. ಸೊ ಅಲ್ಲಿ ತನಕ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಯುವ. ಸ್ವಲ್ಪ ಬೇಕಾಗ್ತದೆ ಸ್ಟೇಟಸ್ ಹಾಕಲಿಕ್ಕೆ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕಲಿಕ್ಕೆಲ್ಲ. ಸೊ ಕೀ ಒಂದು ಕಲೆಕ್ಟ್ ಮಾಡಿ ಈಗ ಕೆಳಗಡೆ ಹೋಗುವ. ಕೆಳಗಡೆ ಹೋಗಿ ಅದರ ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ಮೇಯ್ನಾಗಿ ಅದೇ ನೀರಿದ್ದು ಫೋರ್ಸು ಸೌಂಡೇ ಜಾಸ್ತಿ ಕೇಳ್ತಾ ಉಂಟು, ಅದೊಂದು ಪ್ರಾಬ್ಲಮ್. ಬೇರೆ ಅಂಥದ್ದು ಪ್ರಾಬ್ಲಮ್ ಏನಿಲ್ಲ. ಸೊ ಕ್ಯಾಮರಾ ನೋಡ್ಕೊಂಡು ಹೋಗಲಿಕ್ಕೆ ಕಷ್ಟ, ಅದಕ್ಕೆ ಕೆಳಗಡೆ ನೋಡಿಕೊಂಡೆಲ್ಲ ಹೋಗಬೇಕಾಗ್ತದೆ, ಹೆದರಿಕೆ ಆಗ್ತದೆ. ಸೊ ಇಲ್ಲಿ ನೋಡಿ ಎಷ್ಟು ಆಳ ಇದೆ, ಎಷ್ಟು ಫೋರ್ಸ್ ಇದೆ ನೀರಿದ್ದಂತ.
ಸೊ ಇಲ್ಲಿಂದ ಒಂದು ತಮ್ಮನೆ ಇಲ್ಲಿಗೆ ಬೇಕಾದರೆ ಫೋಟೋ ತೆಗಿಬೋದು. ಒಳ್ಳೆ ಪ್ಲೇಸ್, ಆದರೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನರೆಲ್ಲ ಬರ್ತಾರಾ ಇಲ್ವಾ ಹೇಗೆ ಅಂತ. ಬಂದರೆ ಒಂದು ಆ್ಯಸ್ ಯೂಶ್ವಲ್ ಜನರು ಬರ್ತಾರೆ, ಕಸ ಎಲ್ಲ ಬಿಸಾಡಿ ಹೋಗ್ತಾರೆ. ಸೊ ಗೊತ್ತಿಲ್ಲ ಯಾವ ರೀತಿ ಇಲ್ಲಿಯ ಜನರು ಅಂತ. ಸೊ ಇಲ್ಲಿಯ ಜನರು ಯಾವ ರೀತಿ ಅಂತ ಗೊತ್ತಿಲ್ಲ. ಕಸ ಎಲ್ಲ ಇಲ್ಲಿ ಬಿಸಾಡ್ತಾರಾ ಇಲ್ವಾ ಹೇಗೆ ಅಂತ. ಬಿಸಾಡಬೇಡಿ, ಯಾಕಂದರೆ ಇದು ನೀರು ಮತ್ತು ಎಲ್ಲಿಯಾದರೂ ಕುಡಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕಸ ಎಲ್ಲ ಬಿಸಾಡಬೇಡಿ. ಅದರ ಬದಲು ಎಲ್ಲಿಯಾದರೂ ಡಸ್ಟ್ಬಿನ್ ಇದ್ದರೆ ಅಲ್ಲಿ ಹೋಗಿ ಕಸ ಎಲ್ಲ ಹಾಕಿ. ಸೊ ಇನ್ನೂ ಸ್ವಲ್ಪ ಹೊತ್ತು ನಿಂತರೆ ಸನ್ಸೆಟ್ ಒಳ್ಳೆ ಸಿಗ್ತದೆ, ಬಟ್ ಅಷ್ಟೊತ್ತು ನಿಲ್ಲೋದು ಡೌಟ್ ನಾವು. ಯಾಕಂದರೆ ನೋಡಿ ಯಾವ ರೀತಿ ಹ್ಯುಮಿಡಿಟಿನೇ ಇದೆ ಇಲ್ಲಿ. ನೋಡಿ ಹ್ಯುಮಿಡಿಟಿ ಎಷ್ಟಿದೆ. ಅದೇ ರೀತಿ ಹುಳ ನಾನು ಹೇಳಿದೆ ಆವಾಗ. ಸೊ ನೋಡಿ ಎಷ್ಟು ಹುಳ ಅಲ್ಲಿಂದ ಈಚೆ ಬದಿ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಕಸ ಏನಾದರೂ ಇದೆ ಕಾಣಬೇಕು. ಸೊ ಅದಕ್ಕೋಸ್ಕರ. ಸೊ ಬಾಕಿದ್ದೆಲ್ಲ ಸೆಟ್. ಸೊ ಅಲ್ಲಿ ನೋಡ್ಬೋದು ಅದು ಆ್ಯಕ್ಚುಯಲ್ ಡ್ಯಾಮು. ಆವಾಗ ನಾವು ಅಲ್ಲಿ ಮೇಲೆ ಟಾಪಿಗೆ ಹೋದ್ವಿ. ಇವಾಗ ಇದರ ಬ್ಯಾಕ್ ಸೈಡಿಗೆ ಬಂದಿದೆ ನೋಡಿ. ಇದು ಒಳ್ಳೆ ಲೊಕೇಶನ್. ಇಲ್ಲಿ ರಿಸ್ಕಿ, ನೋಡ್ಬೋದು ನೀರು ಎಷ್ಟು ಎತ್ತರದಲ್ಲಿ ಇದೆ ಅಂತ. ಮಳೆಗಾಲ ಕಂಟಿನ್ಯೂಸ್ ಮಳೆ ಬಂದರೆ ಮೇ ಬಿ ಫುಲ್ ಇನ್ನೂ ಮೇಲ್ ತನಕ ಬರ್ಬೋದು. ಸೊ ಅದೊಂದು ಡೇಂಜರ್. ಸೊ ಬಂದವರು ಅದೊಂದು ನೆನಪಿಟ್ಕೊಳ್ಳಿ. ಸೊ ವ್ಯೂ ಪಾಯಿಂಟ್ ಇದೊಂದು ಬೆಸ್ಟ್ ನೋಡಿ. ಸೊ ಇಲ್ಲಿ ರೀಲ್ಸ್ ಮಾಡೋದಂದರೆ ಪರ್ಫೆಕ್ಟ್. ಸೊ ನೋಡುವ, ಇವಾಗ ಒಂದು ರೀಲ್ಸ್ ಮಾಡುವ, ಯಾವ ರೀತಿ ಆಗ್ತದಂತ ನೋಡುವ. ಅದರ ನಂತರ ಮನೆಗೆ ಹೋಗೋದು. ಇದು ನೋಡಲಿಕ್ಕೆ ಗುಂಡಿ ಇಲ್ಲ ಅಂತ ಕಾಣ್ಬೋದು, ಮೋಸ್ಟ್ಲಿ ತುಂಬ ಗುಂಡಿ ಇದೆ. ಯಾಕಂದರೆ ಅಲ್ಲಿ ನೋಡ್ಬೋದು, ಅಲ್ಲಿ ಅಣೆಕಟ್ಟು ಥರ ಕಟ್ಟಿದ್ದಾರೆ. ಸೊ ಅಲ್ಲಿಂದ ನೀರು ಫ್ಲೋ ಆಗಿ ಹೋಗೋದು. ಸೊ ಹಾಗಾಗಿ ಇಲ್ಲಿ ಗುಂಡಿ ಜಾಸ್ತಿ ಇರ್ಬೋದು. ಇದು ತುಂಬಿದ ನಂತರ ನೀರು ಆಚೆ ಬದಿಗೆ ಹೋಗೋದು. ಸೊ ಅದರ ನಂತರ ಈಚೆ ಬದಿಯಿಂದ ನೋಡ್ಬೋದು ಡ್ಯಾಮಿಗೆ ಹೋಗೋದು. ಸೊ ಅದು ಡ್ಯಾಮು. ಇದು ಡ್ಯಾಮ್ ಸ್ಕಿಪ್ ಆಗಿ ಹೋಗ್ತದೆ ಕಾಣಬೇಕು, ಶೋರ್ ಇಲ್ಲ. ಆಚೆ ಬದಿ ನೋಡಿ ಹೇಳಬೇಕಾಗ್ತದೆ. ಬ್ರ್ಯಾಂಡ್ ಒಂದು 360 ವೀಡಿಯೋ ಮಾಡ್ತಿದ್ದಾನೆ ನೋಡಿ. 360 ಇಟ್ಕೊಂಡು ಗೊತ್ತಿಲ್ಲ ಯಾವ ರೀತಿ ಬಂದಿದೆ ಅಂತ. ಅದು ನೆಕ್ಸ್ಟ್ ಮೊಬೈಲಿಗೆ ಕನೆಕ್ಟ್ ಮಾಡಿದ ನಂತರ ನನಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಾ ನಮ್ಮದು ವ್ಯೂ ಪಾಯಿಂಟ್ ಕುಪ್ಪೆಬದಾವು. ಅದೇ ರೀತಿ ಸಿದ್ದಗಟ್ಟೆ ಆನ್ ದ ವೇದ್ದು ವಾಟರ್ ಡ್ಯಾಮ್ ಯಾವ ರೀತಿ ಇದೆ ಅಂತ. ಇದು ವಾಟರ್ ಡ್ಯಾಮ್ ಇದ್ದು ಏನಿದೆ ಬ್ಯಾಕ್ ಸೈಡ್. ಸೊ ನೋಡಿ ಯಾವ ರೀತಿ ಇದೆ ಅಂತ. ಇನ್ನು ಆಚೆ ಇದ್ದು ತೋಟ ಇರ್ಬೋದು, ಬೇರೆಯವ್ರದ್ದು ನೋಡ್ಬೋದು. ಈಚೆ ಬದಿ ತೋಟ ಇದೆ, ಅದು ಯಾರ್ದಂತ ಗೊತ್ತಿಲ್ಲ. ಸೊ ನಾವು ಅಲ್ಲಿಗೆಲ್ಲ ಹೋಗೋದಿಲ್ಲ. ಜಸ್ಟ್ ನಾವು ಇಲ್ಲಿ ಏನಿದೆ ಇಲ್ಲಿ ಬಂದ್ವಿ, ಜಸ್ಟ್ ಫೋಟೋಸ್ ವೀಡಿಯೋಸ್ ಏನಿದೆ ಮಾಡಿ ಇನ್ನು ಮನೆಗೆ ಹೋಗೋದು. ಸೊ ಆಲ್ರೆಡಿ ಇವಾಗ ಟೈಮ್ 5:40 ಆಯಿತು. ಸೊ ಇನ್ನು ಜಾಸ್ತಿ ಹೊತ್ತು ನಿಂತರೆ ಹೇಳಿಕ್ಕಾಗೋದಿಲ್ಲ. ಮನೆಗೆ ಹೋಗಿ ರೀಚ್ ಆಗಲಿಕ್ಕೆ ಇನ್ನೂ ಲೇಟ್ ಆಗ್ತದೆ. ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಇರಬೇಕು ನಮ್ಮ ಮನೆಯಿಂದ ಇಲ್ಲಿಗೆ. ಸೊ ಅದಕ್ಕೋಸ್ಕರ ಈಗ ನಾವು ನಮ್ಮ ಪೆರಾರ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿಗೆ ಹೋಗ್ತೇವೆ. ಸೊ ಇವಾಗ ಇಲ್ಲಿದ್ದು ಫುಟೇಜಸ್ ಇಷ್ಟೇ. ಇನ್ನೇನಿದ್ರು ನಾವು ಎಲ್ಲಿಯಾದರೂ ಹೋದರೆ ಅಲ್ಲಿದ್ದು ಕಂಟಿನ್ಯೂ ಮಾಡ್ತೇವೆ. ಗಾಡಿಯನ್ನು ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೇವೆ. ಇಲ್ಲಿ ಸ್ವಲ್ಪ ಸೊಳ್ಳೆಗಳ ಕಾಟ, ಅದೇ ರೀತಿ ಕುಲ್ಪೆದ್ದು ಕಾಟ ಇದೆ. 2-3 ಕಚ್ಚಿದ್ದು. ಸೊ ನೋಡುವ, ಟೈಮ್ ಲ್ಯಾಬ್ಸ್ ತೆಗೆಯುವಾಗಿಲ್ಲ, ಯಾಕಂದರೆ ಜಾಸ್ತಿ ಫಾಸ್ಟಾಗಿ ಸ್ಕೈ ಮೂಮೆಂಟ್ಸ್ ಇಲ್ಲ. ಒಂದು 5 ಮಿನಿಟ್ಸಿಗೆ 1 ಸೆಕೆಂಡಿದ್ದು ವೀಡಿಯೋ ಸಿಗ್ಬೋದು. ಸೊ ಆಲ್ಮೋಸ್ಟ್ 1 ಅವರ್ ಇಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಇವಾಗ ಟೈಮ್ ಲ್ಯಾಬ್ಸ್ ಇಡೋದಿಲ್ಲ. ನೋಡುವ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಟೈಮ್ ಲ್ಯಾಬ್ಸ್ ಮಾಡುವ ಇಲ್ಲಿದ್ದು. ಸೊ ಅದೇ ರೀತಿ ಒಳ್ಳೆ ಸ್ಕೈ ಸಿಗಬೇಕು, ಆವಾಗ ಒಳ್ಳೆ ಟೈಮ್ ಲ್ಯಾಬ್ಸ್ ಮಾಡ್ಬೋದು. ಸೊ ಮೈನ್ ಲೊಕೇಶನ್ ಏನಿತ್ತು ಇವತ್ತಿದ್ದು ಎಕ್ಸ್ಪ್ಲೋರ್ ಮಾಡೋದು ಇಲ್ಲಿಗೆ ಬಂದಾಯಿತು. ಸೊ ಸಪೋಸ್ ಇಲ್ಲಿಗೆ ವೀಡಿಯೋ ಇದನ್ನು ಎಂಡ್ ಮಾಡೋದಂತಿದ್ರೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಂದು ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಅದೇ ರೀತಿ ಬ್ರ್ಯಾನ್ ಇದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ನಾನು ಲಿಂಕ್ ಹಾಕಿರ್ತೇನೆ, ಅಥವಾ ಅವನದು ಹೆಸರು ಹಾಕಿರ್ತೇನೆ ಇನ್ಸ್ಟಾಗ್ರಾಮ್ ಇದು. ನೀವು ಅಲ್ಲಿಗೆ ಹೋಗಿ ಫಾಲೋ ಮಾಡಿ. ಯಾಕಂದರೆ ಏನಾದರೂ ಫೋಟೋಸ್ ಎಲ್ಲ ಇದ್ದರೆ ನಾವು ತೆಗೆದದ್ದು ವೀಡಿಯೋಸ್ ಆಗಲಿ ಸ್ಟೋರೀಸ್ ಎಲ್ಲ ನಾವು ಅಲ್ಲಿ ಹಾಕ್ತಾ ಇರ್ತೇವೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ.